ಬಂದಿದ್ದಾಳೆ. ನಮ್ಮೆಲ್ಲ ಗ್ರಾಮದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಎಲ್ಲ ಊರ ಹಿರಿಯರು, ಎಲ್ಲ ಯುವಕರು, ಎಲ್ಲ ಯುವಕ ಮಂಡಳದವರು, ನಮ್ಮ ಊರಿನ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಈ ಒಂದು ಆವರಣದಲ್ಲಿ ನಾವೆಲ್ಲ ಕೂಡಿದ್ದೀವಿ. ಅಂತ ಒಂದು ಸುಸಂದರ್ಭದಲ್ಲಿ ಇವತ್ತು ವರ್ಷ ಬಂದಿದ್ದಾಳೆ. ವರ್ಷ ಅಂದರೆ ನಮ್ಮ ಮನೆಯ ಮಗಳು. ಈ ಮನೆ ಮಗಳು ಈ ಕಾಲಿಟ್ಟದಕ್ಕೆ ಈ ಎಲ್ಲ ಯುವಕರಿಗೆ, ಯುವತಿಯರಿಗೆ ಒಂದು ಸ್ಫೂರ್ತಿಯಾಗಿದ್ದಾಳೆ. ಅಂಥವಳನ್ನು ನಾವು ಬರಮಾಡಿಕೊಂಡಿದ್ದೇವೆ. ನಿಮಗೆ ಹಾರ್ದಿಕ ನೀನು ನಮ್ಮ ಒಂದು ಗ್ರಾಮದಿಂದ ಮಹಾನಟಿಯಾಗಿ ಮೊದಲನೇ ವಿನ್ನರ್ ಆಗಬೇಕು. ಆ ವಿನ್ನರ್ ಆಗಬೇಕಂತ ನಮ್ಮೆಲ್ಲ ಕನಸಿದೆ. ಅದಕ್ಕೆಲ್ಲ ಅವಳು ಒಂದು ಪ್ರತಿಭೆ ಇದೆ. ಆ ಪ್ರತಿಭೆ ಅಂದರೆ ಹುಟ್ಟು ಕಲಾವಿದೆ, ಶಾಲೆಯಿಂದ ಮಾಡ್ತಕ್ಕಂಥ ಎಲ್ಲ ಒಂದು ಕಲೆಯಲ್ಲಿ ಭಾಗವಹಿಸಿದ್ದಾಳೆ. ನಮ್ಮ ಮಗಳು ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾಳೆ. ನಮ್ಮೆಲ್ಲರಿಗೆ ಒಂದು ಸ್ವಾಗತ, ಸುಸ್ವಾಗತ. ಅದ್ರೊಳಗಡೆ ಏನಾಗತ್ತಂದ್ರೆ ಒಂದ್ ಸಂದರ್ಭ ಹೇಳ್ಬಿಟ್ಟು ಹೇಳ್ತೀನಿ, ಆಯ್ತಾ? ಅದ್ರಲ್ಲೇನು ಅಂದ್ರೆ ಅವರ ತಾಯಿ ಕೆಂಚವ್ವ ಏನಿರ್ತಾಳೆ, ಈ ಕಿತ್ತೂರಿಗಳು ಅವಳ ಹತ್ರ ಹೇಳಕ್ ಬರ್ತಾರೆ. ಏನು, ನಿನ್ನ ಮಗ ರಾಯಣ್ಣ ಯುದ್ಧಕ್ಕೆ ಕಳಿಸಬೇಡ ಅಂತ ಹೇಳಕ್ ಬಂದಾಗ ಆ ತಾಯಿ ಕಿತ್ತೂರವ್ರ ಜೊತೆ ಹೇಗ್ ಮಾತಾಡ್ತಾಳೆ ಅನ್ನೋದನ್ನ ನಾನು ಮಾಡಿಸ್ತೇನೆ, ಆಯ್ತಾ? ಈ ಕಡೆ ಕೆಂಚವ್ವ ಅಂದ್ರೆ ಯಾರು? ಸಂಗೊಳ್ಳಿ ರಾಯಣ್ಣ ತಾಯಿ. ಈ ಕಡೆ ಯಾರು? ಕಿತ್ತೂರಿಗಳು ರಾಜದೋಷ ಮಾಡಕ್ ಇರ್ತಾರಲ್ವ, ರಾಜ್ಯದೋಷ ಅವ್ರು ಮಾಡ್ತಾ ಇರೋದು ಈ ಕಡೆ. ಓಕೆನಾ? ಜ್ವರ ಒಂದ್ ಕ್ಲಾಸ್ ಹಾಕಿ. ಇದೇನಿದು ಕಿತ್ತೂರಿನ ಕಾರ್ಬಾರಿಗಳು? ಹಿಂದಿನ ಬಾಗಿಲು ಬಂದಿರಲ್ಲಪ್ಪ. ಬರ್ರಿ ಬರ್ರಿ, ಏನ್ ಮಾಡುದವ? ಮುಂದಿನ ಬಾಗಿಲಿಂದ ಬರ್ಬೇಕಂದ್ರ ನಿನ್ನ ಮಗಳ ಹೆದರಾಕತ್ತೀರಿ ಅಂದ್ಮೇಲೆ ನೀವೇನು ತಪ್ಪು ಮಾಡಿರಿ ಅಂದಂಗಾಯ್ತು. ಯವ್ವ, ತಪ್ಪು ಮಾಡಿ ಬಿಡ್ಲಿ, ಈ ಕಿತ್ತೂರು ಮಂದಿ ನಾ ತಪ್ಪಿರಸ್ರಂಗ ಕಾಣಕತ್ತೀನಿ. ಅದೆಲ್ಲ ಇರ್ಲಿ, ನಿನಗೊಬ್ಬ ಹಂಗ ಒಂದ್ ಮಾತು ಹೇಳಾಕ ಬಂದಿನ್ ನೋಡವ್ವ. ಅದೇನ್ ಹೇಳ್ರ ನೋಡ ಯವ್ವ, ಆ ಚಾಪ್ಲಿನ್ ಸಾಹೇಬ ಸರಿ ಇಲ್ಲ. ದೊಡ್ಡ ಸೈನ್ಯನ ಕಟ್ಟ್ಯಾನ, ಯುದ್ಧ ಮಾಡುದಂತೂ ನಿಜ ಐತಿ. ಅದಕ್ಕೆ ನಿನ್ನ ಮಗ ರಾಯಣ್ಣನ ಯುದ್ಧಕ್ಕೆ ಕಳಿಸಬೇಡ. ಕಳಿಸಿದ್ರ ಅವನ ಪ್ರಾಣಕ್ಕ ಕುತ್ತೈತಿ. ಹಾ, ಅಯ್ಯ ನಿನ್ನ ಮಾರಿ ಮಣ್ಣಾಗಡಗ್ಲಿ, ಮಾರಿ ಮ್ಯಾಗ್ನ ಮೀಸಿ ಬಳ್ಸ್ಕೊಂಡ ಸೀರೆ ಉಟ್ಕೊಂಡವ್ರು ಆಡೋ ಮಾತದ ನಿನ್ನಿ ಬೆದರಿಕೆ ಮಾತಿಗೆ ನಾ ಹೆದರ್ಕೊಂಡ ನನ್ನ ಮಗ ರಾಯಣ್ಣನ ಸಂಗ ನಂಗ ಮಾಡಿ ಮೂಲೆ ಹಾಕಿ ಕುಂದ್ರ ಸಾಕ. ನಾನು ನಿನ್ನ ಹಂಗ ಹಂಗ ಬುರ್ಕಿ ಅಲ್ಲ. ಹಾ ಯವ್ವ, ಹಂಗಲ್ಲವ ಅದು. ಹಾಂಗೂ ಇಲ್ಲ ಹಿಂಗೂ ಇಲ್ಲ. ಹುಲಿ ಕೂಡ ಕುಸ್ತಿ ಹಿಡಿದು ಅದ್ರ ದತ್ತ ಕಡಿವಿ ರಕ್ತ ಮಾನಳ ದತ್ತಕ ಪಡೆದ ಬರ್ಮ ನನ್ ಹ್ಯಾಂಗ್ ಕದಿನಿ ನೆನಪಿರ್ಲಿ. ಯವ್ವ, ನೀ ಆ ಚಾಪಲಿನ ಸಾಹೇಬನ ಮಾತು ಕೇಳಿದ್ರೆ ನಿನ್ನ ಮಗನ ತನ್ನ ಬಡ್ಡಿ ಮಗನನ್ನು ನೋಡ್ಕೋತಾರ. ಈ ನನ್ನ ಮಂಗ್ಯಾನ ಮಕ್ಕಳ ಮಗನ ಹಾಂಗ್ ಯಾಕೋ ಅವ್ರ ಅಪ್ಪನ ಹಾಂಗ ನೋಡ್ಕೊಂತ ನನ್ನ ಆಸೆ ಹಚ್ಚಿದ್ರು. ಆಸೆ ಬಲಿಗೆ ಬೀಳಾಕ ನನ್ನ ಮಗನ ನಿಮ್ ಹಂಗ 102 ರಕ್ತ ಕುಟ್ಟಿದಾವಲ್ಲ. ಹಾ,
ಇನ್ನು ಒಂದು ಮಾತು ಹೆಚ್ಚಿಗೆ ಮಾತಾಡಿದ್ರು ನನ್ನ ನಾಲಿಗೆ ಮಾತಾಡುದಿಲ್ಲ, ನನ್ನ ಕೊಡಗಲ್ಲ ಮಾತಾಡ್ತೈತೆ. ಇಲ್ಲ ಅಂದ್ರೂ ಈ ಊರ್ ಬಿಟ್ಟು ಭಾಳ ವರ್ಷ ಆದ್ರೂ ನೀವೆಲ್ಲ ನಂಗೆ ಭಾಳ ಪ್ರೀತಿ ತೋರಿಸಿರಿ, ಭಾಳ ಖುಷಿ ಆಯ್ತು ನನಗೆ. ನೀವು ಇಷ್ಟೆಲ್ಲ ಮಂದಿ ಬರ್ತೀರಿ, ಇಷ್ಟೆಲ್ಲ ನಂಗೆ ಪ್ರೀತಿ ಪ್ರೋತ್ಸಾಹ ತೋರಿಸ್ತೀರಿ ಅಂತ ಅನ್ಕೊಂಡಿದ್ದಿಲ್ಲ. ನಾ ಏನು ದುಃಖ ಕಳಾಕತ್ತಿಲ್ಲ, ಭಾಳ ಖುಷಿಯಾಗಿ ಅಳಾಕತ್ತೀನಿ. ಇಲ್ಲೆಲ್ಲರೂ ನಾನು ಮನೆ ಮಕ್ಕಳ ನಮ್ಮವ್ವ ಅಪ್ಪನ ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ನೀವೆಲ್ಲರೂ ನಮ್ಮ ಹಿಂದೆ ನಿಂತೀರಿ, ಬೆನ್ನೆಲುಬಾಗಿ ನಿಂತೀರಿ. ಊರ್ ಬಿಟ್ಟು ಭಾಳ ವರ್ಷ ಆಯ್ತು. ನಾನು ನಿಮ್ಮೆಲ್ಲರ ಮುಂದೆ ಇವತ್ತು ಪ್ರಾಮಿಸ್ ಮಾಡ್ತೀನಿ, ಇದೇ ಊರಿಗೆ ನನ್ನ ಸ್ವಂತ ಕಾಲ ಮ್ಯಾಗ ನಿಂತ ನಮ್ಮ ಅವ್ವ ಅಪ್ಪಗೆ ಮನೆ ಕಟ್ಟಿ ನಾ ಇದೇ ಊರಿಗೆ ಹೊಳಿ ಬರ್ತೀನಿ. ಇದೇ ಟೈಮ್ ನಮ್ಮ ದೊಡ್ಡಪ್ಪನ ವೇದಿಕೆ ಮೇಲೆ ಕರಿಬೇಕಂತ ಅಂತೀವಿ. ನಮ್ಮ ಅವ್ವ ಅಪ್ಪ ಇಲ್ಲದಾಗ ನನ್ನ ಜೊತೆ ನಮ್ಮ ಗೌಟನ್ದೊಳಗಿದ್ದ ದೊಡ್ಡಪ್ಪ ಅನ್ನಂಗಿಲ್ರಿ. ನನಗೆ 2 ಮಮ್ಮಿಗಳ 2 ಪಪ್ಪಗಳು ಅದಾರ. ನಮ್ಮ ದೊಡ್ಡಪ್ಪ ಅಷ್ಟೇ ಅಲ್ಲ, ನಮ್ಮವ್ವ ಅಪ್ಪ ಆಕ್ಚುಲಿ ನೀವು ಇಲ್ಲಿ ಎಷ್ಟೋ ಮಂದಿ ಹಡ್ಯಾಗ ಅನ್ಕೊಂಡಿರ್ಬೇಕ ನಾ ಸಿದ್ರಾಯಿ ಮತ್ತು ಆಕಾಶಿ ಮಗಳು ಅಂತಂದು. ಆಕ್ಚುಲಿ ನಮ್ಮವ್ವ ಅಪ್ಪ ಈ ಊರ್ದಾಗ ಇಲ್ಲದಾಗ ನಮ್ಮ ಸಿದ್ರಪ್ಪ ಯಾವತ್ತೂ ಈಗ ನಮ್ಮ ತಮ್ಮನ ಮಗಳ, ಈಗ ನನ್ನ ತಂಗಿ ಮಗಳ ಅಂತ ಅವ್ರು ಯಾವತ್ತೂ ಹೇಳಿಲ್ಲ, ನನ್ನ ಮಗಳು ಅಂತಾನೆ ಹೇಳ್ಯಾರ. ಹಂಗಾಗಿ ಇವತ್ತು ನಿಮ್ಗೆ ಎಷ್ಟೋ ಮಂದಿಗೆ ಅನಿಸ್ತಿರ್ಬೇಕು ನಾ ಯಾರ ಮಗಳ, ಸಿದ್ದರಾಮನ್ ಮಗಳು ಮಾಬಲ್ ಮಗಳ ಅಂತಂದ. ನಾ ಇಬ್ರು ಮಗಳದೀನಿ, ಇವ್ರಿಬ್ರು ನಮ್ಮ ಅವ್ವ ಅಮ್ಮದೇರ್ ಅದಾರ. ಎಲ್ಲರಿಗೂ ಹೇಳೋದು ಅಂದ್ರೆ ಎಲ್ಲ ನಮ್ಮ ಹಳ್ಳಿ ಹೆಣ್ಮಕ್ಳನ್ನ ಕೇಳ್ಕೊಳ್ಳೋದು ಅಂತ ಏನಂದ್ರೆ ಎಲ್ಲರೂ ಭಾಳ ಜಲ್ದಿ ಮದ್ವೆ ಮಾಡ್ತೀವಿ ಹೆಣ್ಮಕ್ಳಿಗೆ, ದಯವಿಟ್ಟು ಹಂಗೆ ಮಾಡಬೇಡ್ರಿ. ಈಗ ನಾವು ಎಷ್ಟೋ ಮಂದಿ ನಾವು ನೋಡಕ್ ಬಂದು ನನ್ನ ಗೆಳತಿಯರು ಮೀಟ್ ಆಗತ್ತೀನಿ, ಅವ್ರು ಆಲ್ರೆಡಿ ಕೂತ್ಕೊಂಡು ಹಿಡ್ಕೊಂಡಿದ್ದಾರೆ ಮಕ್ಕಳಾಗ ನನ್ನ ಜೊತೆನೆ ಕಲ್ತಿದ್ದು ಹೆಣ್ಮಕ್ಳು, ನನ್ನ ಫ್ರೆಂಡ್ಸ್ ಎಷ್ಟೋ ಮಂದಿ ಇಲ್ಲೇ ನನಗೆ ಹಾಯ್ ಹೇಳೋದಾರ ಕೊಳ್ಳಾಗ 2 ಕೂಸದಾವ ನನ್ನ ವಯಸ್ಸಿನವ್ರು. ಅವರೆಲ್ಲ ನಿಮ್ಗೆಲ್ಲ ಕೇಳೋದು ಅಂದ್ರೆ ಗ್ರಾಮಸ್ಥರಿಗೆ ಹಿರಿಯರಿಗೆ ಯಾರಿಗೂ ಸಣ್ಣ ವಯಸ್ಸಿದಾಗ ಮದುವೆ ಮಾಡಬೇಡ್ರಿ. ಅವ್ರು ಕಲಿಸ್ನಂದ್ರೆ ಡಾಕ್ಟರ್ಸ್ ಮಾಡ್ತೀರಿ, ಇಂಜಿನಿಯರಿಂಗ್ ಮಾಡ್ತೀರಿ. ಬರೀ ಗಂಡು ಮಕ್ಳು ಅಷ್ಟೇ ಅಲ್ಲ, ಹೆಣ್ಮಕ್ಳಿಗೂ ಕಲಿ ಇರ್ತದ, ಅವ್ರಿಗೂ ಆಸೆ ಇರ್ತದ, ಅವ್ರಿಗೂ ಆಕಾಂಕ್ಷೆ ಇರ್ತದ. ನೀವು ಅವ್ವ ಅಪ್ಪ ಅನ್ನೋರು ಬೆನ್ನು ನಿಂತಿದ್ರೆ ನಾ ಒಬ್ಬಕ್ಕೆ ಅಲ್ಲ, ನಮ್ಮ ಇಂಗ್ಲಿಗೆ ಔಟನ್ ಪ್ರತಿಯೊಂದು ಹೆಣ್ಮಗಳು ಈ ವೇದಿಕೆ ಮೇಲೆ ಬಂದು ನಿಂದಿರ್ತಾಳ. ನೀವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ರಿ.